ದಿಢೀರಾಗಿ ಮಾಡಿಕೊಂಡು ತಿಂಗಳಾನುಗಟ್ಲೆ ಸ್ಟೋರ್ ಮಾಡ್ಕೋಬಹುದಾದ ಈ ಒಣಕೊಬ್ಬರಿ ಚಟ್ನಿ ಪುಡಿ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಸಖತ್ ಕಾಂಬಿನೇಷನ್ ಆಗತ್ತೆ. ನೀವು ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 3 ಕಪ್ ಅಷ್ಟು ತುರಿದಿರೋ ಒಣಕೊಬ್ಬರಿನ ತಗೊಂಡಿದ್ದೀನಿ. ಇದನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಖಾರದ ಮೆಣಸು, ಬ್ಯಾಡಗಿ ಮೆಣಸನ್ನ ಗರಿ ಗರಿ ಆಗೋ ತನಕ ಹುರ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ. ನಂತರ ಅರ್ಧ ಕಪ್ ಅಷ್ಟು ಬೆಳ್ಳುಳ್ಳಿ, 1 ಕಪ್ ಅಷ್ಟು ಕರಿಬೇವನ್ನ ಗರಿ ಗರಿ ಆಗೋ ತನಕ ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಅದೇ ಶಾಖದಲ್ಲಿ ಹುರ್ಕೊಂಡ್ರೆ ಹುಣಸೆ ಹಣ್ಣಲ್ಲಿರೋ ತೇವಾಂಶ ಕಡಿಮೆ ಆಗತ್ತೆ. ಚಟ್ನಿ ಪುಡಿನ ತರಿತರಿಯಾಗಿ ರುಬ್ಬೋದ್ರಿಂದ ಮೊದಲಿಗೆ ಒಣಮೆಣಸನ್ನ ನೈಸಾಗಿ ರುಬ್ಬಿ, ನಂತರ ತುರಿದ ಒಣಕೊಬ್ಬರಿ, ಹುರಿದ ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಿದ್ರೆ ಮೈಲ್ಡ್ ಸ್ವೀಟ್ನೆಸ್ ಬಂದು ಒಳ್ಳೆ ಟೇಸ್ಟ್ ಕೊಡತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿದ್ರೆ ಒಣಕೊಬ್ಬರಿ ಚಟ್ನಿ ಪುಡಿ ರೆಡಿ ಆಗತ್ತೆ. ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜ್ನ ಫಾಲೋ ಮಾಡಿ.